ಐ ಆಲ್ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಲೇಟಾಗಿದೆ. ಸೊ ಉಡುಪಿಯಿಂದ ನಮ್ಮ ಮಾವ ಫಿಶ್ ತಂದಿದ್ದರು. ನನ್ನ ತಮ್ಮ ಊರಿಂದ ಹೋಗಿ ತೊಗೊಬಂದಿದ್ದ. ಅದನ್ನು ನನ್ನ ತಮ್ಮ ಕೆಲಸದ ಮೇಲೆ ಹೋಗ್ತಿದ್ದ ಅಂದ್ಬಿಟ್ಟು ಬೇಗ ಮಾಡ್ಕೊಡೋಣ ಅಂದ್ಬಿಟ್ಟು ಸೊ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ತಿದ್ದೆ. ನಾನು ಮಾಡಿಕೊಟ್ಟಾದ್ಮೇಲೆ ನಾನು ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡೋಣ. ಏನಂತಮ್ಮಿ ಬರ್ತಾರಂತ ಅವ್ರನ್ನ ಅಲ್ಲಿಗೆ ಹೋಗ್ಬಿಟ್ಟು ಬರೋದಂತ. ಬಿಗ್ ಬಾಸ್ ನೋಡ್ಕೊಂಡು ಕೂತಿ ಎಲ್ಲಿರತ್ಮಿ ಅವರು ಅಟ್ಟೂರಲ್ಲ ನ್ಯೂ ಟೌನ್. ಲಾಸ್ಟ್ ಸಂಡೇ ಅಂತೂ ಹೆಂಗಿತ್ತು ಅಂದರೆ ಒಂದು ಕಡೆ ಬಿಗ್ ಬಾಸ್ ಫಿನಾಲೆ ಇತ್ತು ಮತ್ತು ಉಗ್ಗಿ ಸುದ್ದಿ ಕೂಡ ಇತ್ತು. ಭತ್ತ, ನವಣೆ, ಸಾಮೆ, ಅಲಸಂದ್ರಿ, ಹೆಸರು ಕಾಳು, ಬಿಳಿ ಎಳ್ಳು, ಹಪ್ಸೆಣಬು, ಶೇಂಗಾ, ಕಲೆಜ, ಅಲಸಂದೆ ಅಲಸಂದೆ 3 ಥರ ಇತ್ತು. 1 2 3 ಥರ ಇತ್ತು. ಸೂರ್ಯಕಾಂತಿ ಖಾಲಿ ಮಾಡೋಕೆ ತಿನ್ನಕ್ಕೆ ಕೂತವ್ರೆ ಏನಾದ್ರು. ಹಂಗೆ ಬೇಗ ಎಲ್ಲ ರೆಡಿಯಾಗಿ ನಮ್ಮಮ್ಮ ಕೂಡ ಹೋಗ್ತೀನಿ ಅಂತೇಳಿದ್ರು. ಸೊ ಹಂಗೆ ಅವ್ರ ಜೊತೆ ಹೋಗ್ಬಿಟ್ಟು ಹಂಗೆ ಬರೋಣ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಹೋದ್ವಿ ಆಫೀಸ್ ಹತ್ರ. ನೋಡಿ ಖಾರ ಬುಂದಿ ಅಂದ್ಕೊಂಡೆ ನಾನು. ಬೇಳೆ ಅಲ್ಲ, ಇದು ಅಲ್ಲ, ಜೋಳಗೆ ಕಲರ್ ಏನೋ ಹಾಕಿರೋದು. ಮಮ್ಮಿ ಅಳಿಸ್ತಾನೆ ಎಲ್ಲ ಐತೆ ಮಮ್ಮಿ ಇರಲ್ಲ. ಘಮ ಘಮ ಹಣ್ಣುತ್ತಿದೆ. ಎಲ್ಲಿದೆ ಅಮ್ಮ ಇಷ್ಟಪ್ಪದೆ ಮಮ್ಮಿ? ಒಂದೇ ಎತ್ಕೋಬೇಕಾ? ಅಲ್ಲಿ ಈಚೆಗಡೆ ಇಟ್ಕೋ. ಐ ಡಿ ಕಾರ್ಡ್ ಒಂದು 3 ಇಯರ್ಸಿಂದ ನಮ್ಮ ಅಮ್ಮ ಕರಿತಾನೆ ಇದ್ರು. ಬಟ್ ನಾನು ಈ ಟೈಮಲ್ಲೇ ಏನಾದರೂ ಇರ್ತಿತ್ತು. ಆಲ್ಮೋಸ್ಟ್ ನನ್ನ ಬರ್ಡೇ ಟೈಮಲ್ಲೇ ಬರ್ತಿತ್ತು. ಸೊ ಹಂಗಾಗಿ ಹೋಗೋಕ್ಕಾಗಿಲ್ಲ. ಇದು ಹಬ್ಬ ಆದಮೇಲೆ ಇತ್ತು ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಫುಲ್ ಹಿಂಗೆ ಎಂಟ್ರಿ ಫುಲ್ ಜಕ್ಕೂರಲ್ಲಿರೋರು ಎಲ್ಲಿರೋರೆಲ್ಲ ಬಂದಿದ್ರು. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಲ್ವಾ, ಇದು ನಮ್ಮಮ್ಮ ಆಫೀಸಿಂದ ಮಾಡಿದ್ದಿತ್ತು. ಇದು ಒಂದು ಮಾತ್ರ ಎಂಟ್ರೆನ್ಸಲ್ಲಿತ್ತು ಅಂದ್ಬಿಟ್ಟು ಇದು ಒಂದು ಮಾತ್ರ ನೋಡಿ ವಿಡಿಯೋ ಕ್ಲಿಯರಾಗಿ ಮಾಡ್ಕೊಳಕ್ಕಾಯಿತು. ಅಷ್ಟರಲ್ಲಿ ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಮತ್ತು ಬೂಬು ಎಲ್ಲ ಬಂದಿದ್ದರು. ಅವರು ಅಲ್ಲಿ ಇದ್ದೀನಿ ಅಂತ ಫೋನ್ ಮಾಡಿದ್ರು. ಸೊ ಹಂಗೆ ಅವ್ರನ್ನ ಮಾತಾಡಿಸ್ಕೊಂಡು ಅಷ್ಟೇ. ಅವ್ರನ್ನ ಮಾತ್ರ ನೋಡಿದ್ದು, ಇನ್ನೂ ಗೊತ್ತಿರೋರು ಎಷ್ಟೊಂದು ಜನ ಬಂದಿದ್ದರು. ಬಟ್ ಅವರೆಲ್ಲ ನೋಡೋಕ್ಕೆ ಆಗಿಲ್ಲ. ನನಗೇನು ಅನ್ನಿಸ್ತು ಅಂದರೆ ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ರೇಖಾಚಾರ್. ಇದು ಓಪನ್ ಮಾಡಿ ಒಂಚೂರು ಪುದೀನ ದೋಸೆ ನೋಡ್ಸೋಣ. ಓಪನ್ ಮಾಡಿ. ಇದು ಫಸ್ಟ್ ತಿನ್ನೋಣ. ಇದು ಪುದೀನ ಚಟ್ನಿ ಹಾಕಿ ಆಲೂಗಡ್ಡೆ ಅದು ಪುಡಿ ತಗೊಳ್ಳಿ. ಏತೇನು ಏನು ತಿಂತಿದ್ದೀರಾ ಮೇಡಮ್? ಬಟರ್ ದೋಸೆ ಸ್ಪೆಷಲ್. ಹೆಂಗಿದೆ ಟೇಸ್ಟ್? ಎಲ್ಲ ಮಿಕ್ಸು. ಅದು ತಿಂತಾಳೆ, ಇದು ತಿಂತಾಳೆ. ಎಲ್ಲರೂ ನಾಳೆನೂ ಇರುತ್ತೆ ಬಂದ್ಬಿಡಿ, ಆದರೆ ಏನೂ ತಗೊಳಕ್ಕಾಗಲ್ಲ. ಆ ಕಡೆನೂ ಐತೆ, ನಾವು ಆ ಕಡೆನೇ ಹೋಗಿದ್ದು ಫಸ್ಟು. ವೆರೈಟೀಸ್ ಆಫ್ ಶಾಪಿಂಗ್ಸ್ ಇದೆ ಇಲ್ಲಿ. ನಮ್ಮೊಂದಿಗೆ ಇದ್ದಾರೆ ರೇಖಾಚಾರ್. ಇವಳು ನೋಡು
ಸಂಜೆ ಹೋಗೋಣ ಅಂತ ಲೇಟ್ ಮಾಡಿದ್ವಿ. ಬೆಳಗ್ಗೆನೇ ಹೋಗಿದ್ರು, ಬಿಸಿಲು ಬೇರೆ ಇತ್ತು ಅಂದ್ಬಿಟ್ಟು ಬೆಳಗ್ಗೆ ಹೋಗಿಲ್ಲ. ಸಂಜೆ ಹೋಗೋಷ್ಟ್ರಲ್ಲಿ ತುಂಬ ಚೆನ್ನಾಗಿದ್ರು, ಕಾಲಿಡೋಕ್ಕೆ ಏನೂ ಕೂಡ ನೋಡೋಕ್ಕಾಗಿಲ್ಲ. ಆ ಜನದಲ್ಲಿ ನುಕ್ಕೊಂಡು ಹೋಗಿರೋದಕ್ಕಾದರೂ ಒಂದು ದೋಸೆ ತಿನ್ಕೊಂಡು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ಬ್ಲಾಗ್ಸ್. ಸೊ ಇವತ್ತು ಫಿಶ್ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಉಡುಪಿಯಿಂದ ನಮ್ಮ ಮಾವ ಫಿಶ್ ತಗೊಬರ್ತಾರೆ. ಅದನ್ನು ಊರಲ್ಲಿ ಕೊಟ್ಟಿದ್ರು, ನನ್ನ ತಮ್ಮ ಹೋಗಿ ಇಸ್ಕೊಬರ್ತಾ. ಈಗ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಬೇಕು. ಸೊ ಹಾಗಾಗಿ ನಮ್ಮಮ್ಮ ಎಲ್ಲ ಆಫೀಸ್ ಚಕ್ಕೂರ್ಗೆ ಹೋಗಿದ್ದಾರೆ, ಅಂತ ನಾನು ಹೋಗಿದ್ದೆ. ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಹೋದೆ, ಬಟ್ ತುಂಬ ಚೆನ್ನಾಗಿದ್ರು. ಹೋಗ್ಬಿಟ್ಟು ಒಂದು ದೋಸೆ ಅಷ್ಟೇ ತಿನ್ಕೊಂಡು ಬಂದೆ. ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹೆಗ್ ಬುರ್ಜಿ ಮಾಡೋಣ ಅಂದ್ಬಿಟ್ಟು ಎಣ್ಣೆ, ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ನಾನಿಲ್ಲಿ ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟು ನಮ್ಮಮ್ಮ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮಗೆ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡಿದ್ದೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನನ್ನ ತಮ್ಮ ಕೂಡ ಬರ್ತೀನಿ 9:30 ಅಷ್ಟೊತ್ತಿಗೆ ಅಂತ ಹೇಳಿದೆ. ನಾವು ಆಫೀಸ್ ಹತ್ರ ಹೋಗ್ತಾರೆ. ಓಪನ್ ಉಲ್ಟಾ ಒಂದು ಕಡೆ ಕುಕ್ಕಿಂಗು, ಒಂದು ಕಡೆ ಬಿಗ್ ಬಾಸ್. ಬಿಗ್ ಬಾಸಲ್ಲಿ ಯಾರು ಏನಾಗ್ತಾರೆ ಅಂತ ಗೊತ್ತಿಲ್ಲ, ಕಾಲು ನೋಡುವ. ಫಸ್ಟೊಂದು ಟೈಮಲ್ಲಿ ನನಗೆ ಎಗ್ಗಿಂಗ್ ಹೊಡೆದಾಕ್ಬೇಕಂದ್ರೆ ಭಯ. ಒಂದು ಕಾಲದಲ್ಲಿ ಹಿಂಗೆ ನಾವಪ್ಪ ಎಗ್ ಆಮ್ಲೆಟ್ ಮಾಡ್ಕೊಂಡು ಎಗ್ ಹೊಡಿಯೋಕ್ಕೆ ಬರ್ತಿದ್ದೆ. ನಾವಪ್ಪ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹಾಕ್ತಿದ್ದೆ, ನಾನು ಬರೀ ಸಾಲ್ಟ್ ಮತ್ತು ಇದು ಹಾಕ್ತಿದ್ದೆ. ಸೊ ಆ ಟೈಮಲ್ಲಿ ನಾವಪ್ಪ ಹೇಳ್ಕೊಟ್ಟಿದ್ದೆ ಮೊಟ್ಟೆ ಹೊಡಿತಿದ್ದೆ, ಆದ್ರೂ ಹಿಂಗೆ ಹೊಡಿತಿದ್ದೆ, ಚಿಕ್ಕ ಬಿಡೋಗ್ಬಿಡ್ತಿದ್ದೆ. ಆದರೂ ಈಗ ನನಗೆ ಅದೇನೇ ಹೇಳಿ ಎಲ್ಲ ಟೈಮಲ್ಲೂ ಅವ್ರು ಇದ್ದಾಗ ನೆನ್ಪು ಬರುತ್ತೆ. ಆಬ್ವಿಯಸ್ಲಿ ಅವ್ರು ಇಲ್ಲೇ ಇದ್ದಾಗಲೇ ನೆನ್ಪು ಬರುತ್ತೆ, ಬಿಕಾಸ್ ಅವ್ರ ಪ್ರೆಸೆನ್ಸ್ ಇಲ್ಲೇ ಇದ್ದಾಗಲ್ವ ಅವ್ರು ನೆನ್ಪು ಬರುತ್ತೆ. ಸೊ ಹಾಗಾಗಿ ನಾನು ಏನೇ ಒಂದು ಕೆಲಸ ಮಾಡಿ ಸಪೋರ್ಟಿವ್ ಆಗಿ ಒಬ್ಬ ಏನಾದರೂ ಮಾಡಿದ್ರೆ ನನಗೆ ಪ್ರತಿ ಕ್ಷಣವೂ ನೆನಪಾಗ್ತಾರೆ. ಬಟ್ ಕೆಲಸ ಏನಾದರೂ ಮಾಡಬೇಕಾದ್ರೆ ಇಲ್ಲ ಅವ್ರು ಏನಾದರೂ ಹೇಳ್ಕೊಡ್ತಿದ್ದಾರೆ ಆವಾಗ ನೆನಪಾಗುತ್ತೆ. ಹೊಡಿಯೋದೊಂದು ಎಲ್ಲ ಮ್ಯಾರಿನೇಟ್ ಆಗಿದೆ. ಲಾಸ್ಟಲ್ಲಿ ಒಂಚೂರು ರವೆ ಹಾಕೋಣ, ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರವೆ ಹಾಕ್ತಾಯಿದ್ದೀನಿ. ಅಮ್ಮ 12 ಗಂಟೆಗೆ ಬರ್ತೀನಿ ಅಂದರು. ಇದು ಫಿಶ್ ಮಾಡೋದಕ್ಕಿಂತ ತವಾ ಫ್ರೈ ಮಾಡಿದ್ರೆ ಫುಲ್ಲು ಘಾಟು. ನಮ್ಮ ಅಡುಗೆ ಮನೇಲಿ ಬೇರೆ ಫುಲ್ ಇದು ಹೋಗೋದೇ ಇಲ್ಲ ಗಾಳಿ ಈಚೆಗೆ, ಹಾಗಾಗಿ ಫುಲ್ ಘಾಟ್ ಸುಟ್ಟೋಗುತ್ತೆ. ನಮ್ಮಮ್ಮ ಕೆಮ್ಮು ಬೇರೆ ಬರುತ್ತೆ ಅಂದ್ಬಿಟ್ಟು ಮಾಡಿಬಿಡೋಣ ಅಂದ್ಕೊಂಡೆ. ನಮ್ಮಮ್ಮ ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು ಲೇಟ್ ಮಾಡಿದೆ. ನಮ್ಮಮ್ಮ ನೋಡಿದ್ರೆ ಬೇಗ ಬಂದುಬಿಟ್ಟಿದ್ದಾರೆ. ಆಲ್ಮೋಸ್ಟ್ 10 o'clock ಆಗಿದೆ ಈಗ. ಅದ್ರಲ್ಲಿ ಬಿಗ್ ಬಾಸ್ ಬೇರೆ. ನಮ್ಮಮ್ಮ ಬಿಸಿ ಬಿಸಿ ಮೀನ ಮಾಡ್ತಾ ಇದ್ದೀನಿ. ಎಂತ ಗೊತ್ತುಂಟ ಫ್ರೈ, ಮನೇಲಿ ಇವತ್ತು ಬಾಂಗ್ಡಾ ಮೀನ್ ಮಾಡ್ತಿದೀವಿ. ಒಲೆ ನಾಟಕ ಮಾಡ್ತಾವ ನೀವು ಇಲ್ಲಿ. ಮೀನು ಮುತ್ಕೊಡುತ್ತೆ ಕೈಗೀಗ. ನಾನು ಕೊಡಲ್ಲ, ಕಟ್ ಮಾಡ್ಕೊಂಡು ಹೋಗು, ನಾನು ದೋಸೆ ಹಾಕ್ಬೇಕು. ಮತ್ತೆ ನನ್ನ ತಮ್ಮ ಇಬ್ಬರು ಬಂದರು ಈಗ. ಸೊ ಅವನಿಗೆ ಫಿಶ್ ಮಾಡಿಕೊಟ್ಟೆ, ನೆಕ್ಸ್ಟ್ ದೋಸೆ ಹಾಕ್ತಿದ್ದಾನೆ. ಸೊ ಇಲ್ಲಿದೆ ಮೊಟ್ಟೆ ಪಲ್ಯ.
ಅಪ್ಪ ಹೆಂಗಿರುತ್ತೆ ಅಲ್ಲ ಅದು. ಬೇಗ ಹೇಳಪ್ಪ, ಟೈಮ್ ಆಯ್ತು. My best wishes ಅಂತ ಹೇಳ್ತಾ the well-deserving winner of Big Boss season 12 is ಗಿಲ್ಲಿ. ready ರಕ್ಷಿತಾ 50 lakhs. ready Big Boss season 12 winner is ಗಿಲ್ಲಿ. ಹಿಂದಿ ಎಲ್ಲ ತೊಳ್ದು ಇಟ್ಟಿದ್ದಾಯಿತು. ಬಿಗ್ ಬಾಸ್ ಕೂಡ ಮುಗೀತು. ಡಮಾಲ್ ಡಿಮಲ್ ಡಿಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಬಿಗ್ ಬಾಸಿನ ಕತೆ ಇವತ್ತಿಗೆ ಮುಗಿದಿತ್ತು. ನಾವು ಈಗ ಮಲಗುವ ಸಮಯ ಬಂದಿತ್ತು. ಗುಡ್ ನೈಟ್. ಸೊ ಬಿಗ್ ಬಾಸ್ ಕೂಡ ಮುಗಿತು, ಕೆಲಸ ಎಲ್ಲ ಮುಗಿತು. ಆಲ್ಮೋಸ್ಟ್ 10:40 to 12 o'clock ಆಗ್ತದೆ. ಗುಡ್ ನೈಟ್. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಷ್ಟನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ಬಾಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.